ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮೋರೆ, ಯಾರೋ ಸ್ವಾಮಿಗಳು ಭಿಕ್ಷಾಟನಿಗೆ ಅಂತ ಮನೆ ಗೇಟ್ ಹತ್ರ ಬಂದವ್ರೆ. ಅಯ್ಯೋ ಹೌದಾ, ಒಳ್ಳೇದೇ ಆಯ್ತು. ಪೂಜೆ ಸಮಯದಾಗ ಬಂದಿದ್ದಾರೆ ಅಂದ್ರೆ ಈ ಮನೆಗೆ ಒಳ್ಳೇದೇ ಆಯ್ತದೆ. ನಾನು ಸೇರ್ ಅಕ್ಕಿ ತರ್ತೀನಿ, ಅವ್ರನ್ನ ಇರಕ್ಕೆ ಹೇಳು. ಅಕ್ಕ, ಯಾಕೋ ಇವತ್ತು ಮನಸ್ಸು ತುಂಬಾ ಹಗುರವಾಗಿದೆ. ಏನೋ ಒಳ್ಳೇದಾಗುತ್ತೆ ಅನ್ನೋ ಫೀಲ್. ಭಗವಂತ ನಮ್ಮ ಜೊತೆಗೆ ಇದ್ದಾನೆ. ನಮ್ಗೆ ಯಾವ ಯೋಚನೆನೂ ಬೇಡ. ಸುರೇಂದ್ರ ಹೇಳ್ದಾಗೆ ಆಗೋದಿಲ್ಲ ಒಳ್ಳೇದಕ್ಕೆ. ಹೌದು ಬಾವ, ನೋಡಿ ಪೂಜೆ ಟೈಮಲ್ಲಿ ನಿಮಗೆ ಹೀಗೆಲ್ಲ ಅನಿಸ್ತಿದೆ ಅಂದ್ರೆ ಇದು ಶುಭ ಸೂಚನೆನೇ ಅಲ್ವಾ? ಹೋಗಿ ಹೊಸಲು ಪೂಜೆ ಮಾಡಿ ಬರ್ತೀನಿ. ಸಾವಿತ್ರಿ, ಹಾ ಬಂದೆ. ಎಷ್ಟೇ ಟೆನ್ಷನ್ ಇದ್ರೂ ಬಾವ ಪೂಜೆ ಮಾಡೋದು ಮಾತ್ರ ಮರೆಯಲ್ಲ. ಬೆಳಿಗ್ಗೆ ಎದ್ದು ದೇವ್ರಿಗೆ ಆರತಿ ಮಾಡಿ ಬಾಗ್ಲಿಗೆ ಪೂಜೆ ಮಾಡಿ ಆಮೇಲೆ ಅವ್ರ ಕೆಲಸಗಳನ್ನ ಶುರು ಮಾಡೋದು. ಅಣ್ಣನಿಗೆ ಭಕ್ತಿನೂ ಇದೆ, ಶ್ರದ್ಧೆನೂ ಇದೆ. ಅದಕ್ಕೆ ಬರೋ ಟೈಮ್ ಆಯ್ತು. ಯಾವ ತೊಂದರೆನೂ ಬರ್ದೆ ಒಳ್ಳೆ ರೀತಿಲಿ ಅದ್ಗೆನ ಈ ಮನೆ ಕರ್ಕೊಂಡು ಬರಪ್ಪ ದೇವ್ರೆ. ಯಜಮಾನ್ರೆ, ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಅಂದ್ರೆ ನಿಮ್ಮನ್ನ ನೋಡ್ಕೊಳ್ಳುವಂತ ನ್ಯೂಟ್ರಿಷನಿಸ್ಟ್ ಬಂದಿದ್ದಾರೆ. ಬನ್ನಿ. ಯಜಮಾನ್ರೆ, ಇವರೇ ನಿಮ್ಮನ್ನ ನೋಡ್ಕೊಳಕ್ ಬಂದಿರೋಂಥ ಪರ್ಸನಲ್ ನ್ಯೂಟ್ರಿಷನಿಸ್ಟ್ ಕಮ್ ಶೆಫ್. ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಐ ಆಮ್ ಸಾರಿ, ಕ್ಷಮಿಸಿ, ನಾನು ಇದನ್ನ ನೋಡಿರಲಿಲ್ಲ. ಅಯ್ಯಯ್ಯೋ ತಪ್ಪಾಯ್ತು, ನನಗೂ ಗೊತ್ತಾಗದೆ ಅದನ್ನ ತಂದು ಅಲ್ಲಿ ಇಟ್ಬಿಟ್ಟೆ. ಪರವಾಗಿಲ್ಲ, ಅಕ್ಕಿ ಚೆಲ್ಲಿದ್ರೆ ಒಳ್ಳೇದೇ ಆಯ್ತದಂತೆ. ಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದೀರಾ. ಬನ್ನಿ, ಆರತಿ ತಗೊಳ್ಳಿ.
ಅಕ್ಕ ಕುಂಕುಮ ಇಡು. ಶತ್ರು ಕೈಯಿಂದಾನೆ ತಿಲಕಾಡಿಸ್ಕೊತಾ ಇದ್ದಾರೆ ನಂದಿನಿ ಅಮ್ಮವರು. ಇನ್ನು ಮುಂದೆ ಈ ಶತ್ರು ಸರ್ವನಾಶ ಗ್ಯಾರಂಟಿ. ಬಂದೆ. ಹಾಂ ವೀರು, ಅರ್ಜೆಂಟ್ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಸರಿ, ನೀವು ಒಳಗೆ ಬನ್ನಿ.